ಆಪರೇಷನ್ ಬ್ಲೂ ಸ್ಟಾರ್ನಲ್ಲಿ ಗಾಯಗೊಂಡಿದ್ದ ಕರ್ನಾಟಕದ ಮಾಜಿ ಸೈನಿಕರಿಗೆ ಸಿಕ್ಕಿತು ಭೂಮಿ. 1984ರಲ್ಲಿ ಅಮೃತಸರದ ಸುವರ್ಣ ಮಂದಿರದಲ್ಲಿ ನಡೆದ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆಯಲ್ಲಿ ಗಾಯಗೊಂಡಿದ್ದ ಮಾಜಿ ಸೈನಿಕ ಇಳಾಳ ಹುಲ್ಲಪ್ಪ 65 ವರ್ಷದವರು ಸುದೀರ್ಘ ಹೋರಾಟದಲ್ಲಿ ಇದೀಗ ಜಯವನ್ನ ಗಳಿಸಿದ್ದಾರೆ. 41 ವರ್ಷಗಳ ನಂತರ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ಮಧ್ಯಸ್ಥಿಕೆಯಿಂದ ಕೊಪ್ಪಳದಲ್ಲಿ 2 ಎಕರೆ ಭೂಮಿಯನ್ನ ಪಡೆದಿದ್ದಾರೆ. ಕುಷ್ಟಗಿ ತಾಲೂಕಿನ ಗುಡ್ಡದ ದೇವಲಾಪುರದ ಮೂಲದ ಹುಲ್ಲಪ್ಪ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆಯಲ್ಲಿ ಗಾಯಗೊಂಡಿದ್ರು. ಬುಲೆಟ್ ಹೊಕ್ಕು ಉಂಟಾದ ಗಾಯಗಳಿಂದಾಗಿ ಅವರಿಗೆ ಕೆಲಸ ಮಾಡಲು ಸಾಧ್ಯವಾಗದ ಕಾರಣ ನಿವೃತ್ತಿಯನ್ನ ತೆಗೆದುಕೊಂಡಿದ್ರು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕಾಟಾಪುರ ಗ್ರಾಮದಲ್ಲಿ ಕರ್ನಾಟಕ ಭೂಕಂದಾಯ ಕಾಯ್ದೆ 1964ರ ಅಡಿಯಲ್ಲಿ ಕೃಷಿ ಉದ್ದೇಶಗಳಿಗಾಗಿ ಕೊಪ್ಪಳದ ಉಪ ಆಯುಕ್ತರು ಅವರಿಗೆ 2 ಎಕರೆ ಭೂಮಿಯನ್ನ ಮಂಜೂರು ಮಾಡಿದ್ದರು. ಹುಲ್ಲಪ್ಪ 1985ರಲ್ಲಿ ಇದಕ್ಕಾಗಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಅಂತಿಮವಾಗಿ ಜನವರಿ 11, 2026ರಂದು ಭೂಮಿಯನ್ನ ಪಡೆದಿದ್ದಾರೆ. ರಕ್ತಸಿಕ್ತ ಕಾರ್ಯಾಚರಣೆಯ ಸಮಯದಲ್ಲಿ ಗುಂಡು ಅವರ ಎದೆ, ಕಾಲು ಮತ್ತು ಎಡಗೈಗೆ ಚುಚ್ಚಿತ್ತು ಅಂತ ಹುಲ್ಲಪ್ಪ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್‌ಗೆ ತಿಳಿಸಿದ್ದಾರೆ. ಅದೃಷ್ಟವಶಾತ್ ನಾನು ಬದುಕುಳಿದೆ. ನನ್ನ ಎದೆ ಮತ್ತು ಕಾಲಿಗೆ ಹೊಕ್ಕಿದ ಗುಂಡುಗಳನ್ನ ಯಶಸ್ವಿಯಾಗಿ ತೆಗೆದುಹಾಕಲಾಯಿತು. ಆದರೆ ಎಡಗೈಯಲ್ಲಿರುವ ಒಂದು ಗುಂಡನ್ನ ತೆಗೆದುಹಾಕಲು ಸಾಧ್ಯವಾಗಿಲ್ಲ. ಗುಂಡು ಹೊರತೆಗೆಯಬೇಕಾದ್ರೆ ನನ್ನ ಕೈಯನ್ನ ಕತ್ತರಿಸಬೇಕಾಗಿತ್ತು. ವೈದ್ಯರು ಕೈಯನ್ನ ಉಳಿಸುವಲ್ಲಿ ಯಶಸ್ವಿಯಾದರು. ಕೆಲಸ ಮುಂದುವರಿಸಲು ಸಾಧ್ಯವಾಗದ ಕಾರಣ ಶಸ್ತ್ರಚಿಕಿತ್ಸೆಯ ನಂತರ ನಾನು ಸೇವೆಯಿಂದ ಹೊರಗೆ ಉಳಿದಿದ್ದೇನೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾನು ಗಾಯಗೊಂಡಾಗ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ 1984ರಲ್ಲಿ ಮೆಚ್ಚುಗೆ ಪತ್ರದೊಂದಿಗೆ ನನ್ನನ್ನ ಹೊಗಳಿದ್ರು. ಈ ಪತ್ರವನ್ನ ಲಗತ್ತಿಸಿ ರಾಷ್ಟ್ರಕ್ಕೆ ನನ್ನ ಸೇವೆಯನ್ನ ಪರಿಗಣಿಸಲಾಗುವುದು ಅಂತ ಭರವಸೆಯಿಂದ ನಾನು 1985ರಲ್ಲಿ ಕುಷ್ಟಗಿ ತಹಶೀಲ್ದಾರ್ಗೆ ಭೂಮಿ ಮಂಜೂರಾತಿಗಾಗಿ ಅರ್ಜಿಯನ್ನ ಸಲ್ಲಿಸಿದೆ. ಆದರೆ ಪದೇ ಪದೇ ವಿನಂತಿಸಿದ್ರು ಸರ್ಕಾರಗಳು ಭೂಮಿಯನ್ನ ಮಂಜೂರು ಮಾಡಲಿಲ್ಲ. ಈಗ ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಅವರ ಮಧ್ಯಸ್ಥಿಕೆ ವಹಿಸಿದ್ರು. ಆಗಸ್ಟ್ 2025ರಲ್ಲಿ ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಿದ 5 ತಿಂಗಳ ಒಳಗೆ 2 ಎಕರೆ ಮಂಜೂರು ಮಾಡಲಾಯಿತು ಅಂತ ಹುಲ್ಲಪ್ಪ ಹೇಳಿದ್ರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.